ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಅಂತೂ ಇಂತೂ ಪ್ರೋ ಕಬಡ್ಡಿ ಸೀಸನ್ 11 ರಿಲೀಸ್ ಆಗಿದೆ. ಸ್ಕೆಡ್ಯೂಲು ಪ್ರಾಬ್ಲಿ ನೋಡಿರ್ತೀರ ಅಂತ ಅನ್ಕೊಂಡು ನಾನೇ ಸ್ವಲ್ಪ ಲೇಟ್ ಆದ ವಿಡಿಯೋ ಮಾಡೋದಕ್ಕೆ. ಇಟ್ಸ್ ದ ಫಸ್ಟ್ ಮ್ಯಾಚ್, ಒಂದು ಸಿಕ್ಕಾಪಟ್ಟೆ ಬಿಗ್ ಮ್ಯಾಚ್, ಬಿಗ್ ಓಪನಿಂಗ್ ಸಿಗ್ತಿದೆ ಗುರು. ಇಟ್ಸ್ ಪವನ್ ಶಿರಾವತ್ ವರ್ಸಸ್ ಪರದೀಪ್ ನಾರ್ವಾಲ್. ಇಟ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಟೇಕಿಂಗ್ ಆನ್, ಮತ್ತೆ ಇಟ್ಸ್ ಆನ್ ತೆಲುಗು ಟೈಟನ್ಸ್. ತಮಿಳ್ ತಲೆವಾಸ್ ಏನಕ್ಕೆ ಗೊತ್ತಿಲ್ಲ. ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ನಡೀತಿದ್ರು. ಮೊದಲನೇ ಮ್ಯಾಚು ಹೈದರಾಬಾದ್ ಲೆಗ್ಗಿಂದ ಸ್ಟಾರ್ಟ್ ಆಗ್ತಿದೆ. ಹೈದರಾಬಾದ್ ಆಬ್ವಿಯಸ್ಲಿ ಫಸ್ಟ್ ಮ್ಯಾಚ್ ಇರಬೇಕಿತ್ತು, ಅಂದರೆ ತೆಲುಗು ಟೈಟನ್ಸ್ ಅವ್ರದ್ದೇ ಫಸ್ಟ್ ಮ್ಯಾಚ್ ಇದೆ. ಸೊ ಒಂಥರ ಸದರಾನ್ ಡಾರ್ಬಿ ಅಂತ ಹೇಳ್ಬೇಕು ಫಸ್ಟ್ನೇ ಮ್ಯಾಚಲ್ಲೇ. ಸೊ ಈ ಒಂದು ಬ್ಯಾಟರ್ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ವೆಯ್ಟ್ ಮಾಡಿದ್ದೀನಿ ನಾನಂತೂ. ಓಪನಿಂಗ್ ಮ್ಯಾಚ್ ಬೆಂಗಳೂರು ಬುಲ್ಸ್ದು ಕೊಟ್ಟಿದ್ದಾರೆ ಅಂತಂದರೆ ಹೋಪ್ಫುಲಿ ಲಾಸ್ಟ್ ಮ್ಯಾಚಲ್ಲೂ ಕೂಡ ಬೆಂಗಳೂರು ಬುಲ್ಸು ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೈದರಾಬಾದ್ ಲೆಗ್ಗಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಲೆಗ್ಗಲ್ಲೂ ಕೂಡ 44 ಮ್ಯಾಚ್ ನಡೆಯುತ್ತೆ. ಹೈದರಾಬಾದ್ ಲೆಗ್, ನೋಡಾ ಲೆಗ್ ಜೊತೆಗೆ ಪುಣೆ ಲೆಗ್ಗು. ಸೊ ಸ್ಕೆಡ್ಯೂಲ್ನ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಆಬ್ವಿಯಸ್ಲಿ ದಿನಕ್ಕೆ 2 ಮ್ಯಾಚ್ ಅಂತೂ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಏನು ಡಿಫ್ರೆಂಟಾಗಿ ಮಾಡಿಬಿಟ್ಟಿದ್ರೆ, ಸ್ಕೆಡ್ಯೂಲ್ನ ವಿಚಿತ್ರವಾಗಿ ಮಾಡಿಬಿಟ್ಟಿದ್ರೆ ಅದು ಇದು ಅಂತೆಲ್ಲ ಏನಿಲ್ಲ. ಒಂದು ದಿನಕ್ಕೆ 2 ಮ್ಯಾಚ್ ಇರುತ್ತೆ. ಸೊ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಎಲ್ಲ ಸ್ಕೆಡ್ಯೂಲ್ನು ಕೂಡ ಡಿಸ್ಪ್ಲೇ ಮಾಡ್ತೀನಿ, ಎಲ್ಲ ಲೆಗ್ಗಳ್ನು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಏನಂತ ಹೇಳೋ ಅಂಥದ್ದೆಲ್ಲ ಏನಿಲ್ಲ. ಫಸ್ಟ್ ಲೆಗಲ್ಲಿ ಫಸ್ಟ್ ಮ್ಯಾಚ್ನು ನಮ್ದೇನೆ, ಅಂದರೆ ಹೈದರಾಬಾದ್ ಲೆಗಲ್ಲಿ ಲಾಸ್ಟ್ ಮ್ಯಾಚ್ನು ನಮ್ದೇನೆ. ಇಟ್ಸ್ ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸು ಫಸ್ಟ್ ಲೆಗಲ್ಲಿ ಆಡ್ತಾ ಇರೋದು. ಆ್ಯಂಡ್ ಲಾಸ್ಟ್ ಮ್ಯಾಚು, ಕಡೆ ಮ್ಯಾಚ್ ಬಂದ್ಬಿಟ್ಟು ಪುಣೆ ಲೆಗ್ಗೆ ಅಲ್ವಾ ಕಡೆ ಮ್ಯಾಚು? ಹೌದು, ಪುಣೆ ಲೆಗ್ಗೇನೆ. ಸೊ ಇದರಲ್ಲಿ ಲಾಸ್ಟ್ ಮ್ಯಾಚು ನಮ್ಮ ಬೆಂಗಳೂರು ಬುಲ್ಸು ಆಡ್ತಾ ಇದೆ. ಸೊ ಹೋಪ್ಫುಲಿ ಇದು ಇಂಟೆನ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. UP ಯೋಧಾಸ್ ಮೇಲೆ ಆಡ್ತಾ ಇದೆ. ನೋಡೋಣ ಗುರು, ಸುಮ್ಮನೆ ಏನೇನೋ ಅನ್ಕೊಳ್ಳೋದು, ನಮಗೆ ನಾವೇ ಅಸಂಪ್ಷನ್ ಮಾಡ್ಕೊಳ್ಳೋದು. ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಲಾಸ್ಟ್ 2 ಸೀಸನ್ ತೋಪಡ್ಕೊಂಡು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ತಾರೆ ಅಂತ ಹೋಪ್ಸು ಊಟಾಗ್ತಿರ್ಲಿಲ್ಲ. ಆ ಥರ ಪ್ರದರ್ಶನ ಕೊಟ್ಟಿದ್ದು ಲಾಸ್ಟ್ 2 ಸೀಸನ್. ಲಾಸ್ಟ್ ಸೀಸನ್ ಅಂತೂ ತೀರಾ ವರ್ಸ್ಟು. ಸೊ ಈ ಸೀಸನ್ನು ಅಟ್ಲೀಸ್ಟ್ ಅಂತ ಏನಕ್ಕೆ ಹೇಳೋದು, ಈ ಸೀಸನ್ ಟ್ರೋಫಿ ಗೆಲ್ಬೇಕು ಅಷ್ಟೇ. ಸಿಕ್ಕಾಪಟ್ಟೆ ವರ್ಷಗಳಾಗಿದೆ ಆಲ್ರೆಡಿ ನಾವು ಟ್ರೋಫಿನ ನೋಡ್ಬಿಟ್ಟು. ಸೊ ಮತ್ತೆ ಈ ಸೀಸನ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಟ್ರೋಫಿ ಗೆಲ್ತಾರೆ ಅಂತ. ಸೊ 24ನೇ ತಾರೀಕು ಡಿಸೆಂಬರ್, ಇವಾಗ ಅಕ್ಟೋಬರ್ 18ನೇ ತಾರೀಕಿಗೆ ಸ್ಟಾರ್ಟ್ ಆಯಿತು ಅಂದರೆ 24ನೇ ತಾರೀಕು ಡಿಸೆಂಬರ್ಗೆ ಎಂಡ್ ಆಗುತ್ತೆ PKL. ಅಂದರೆ ಲೀಗ್ ಸ್ಟೇಜ್ ಮಾತ್ರ ಎಂಡ್ ಆಗುತ್ತೆ. ಆಮೇಲೆ ಸೆಮಿಫೈನಲ್ಸು, ಪ್ಲೇ ಆಫ್ಸ್ ಆಮೇಲೆ ನಡೆಯುತ್ತೆ. ಸೆಮಿಫೈನಲ್ಸು ಜೊತೆಗೆ ಫೈನಲ್ಸು. ಸೊ ಹೋಪ್ಫುಲಿ ಈ ವರ್ಷನೇ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡಿಸೆಂಬರ್ 24 ಲಾಸ್ಟ್ ಅಂತ ಅಂದರೆ ಅದೇ ಇನ್ನೊಂದು 6-7 ದಿನ ಗ್ಯಾಪ್ ಇರುತ್ತಲ್ಲ ನೋಡಿ. ನ್ಯೂ ಇಯರಿಗೆ ಫೈನಲ್ ಗೇನ್ ಎಲ್ಲರೂ ಇಟ್ಟರು ಅಂತಂದರೆ, ಅಥವಾ ಡಿಸೆಂಬರ್ 31st ಏನಾದ್ರು ಫೈನಲ್ ಗೇನ್ ಇಟ್ಟರು ಅಂತಂದರೆ, ಅವತ್ತೇನಾದ್ರು ನಮ್ಮ ಬೆಂಗಳೂರು ಬುಲ್ಸ್ ಗೆದ್ದುಬಿಡ್ತು ಅಂತಂದರೆ ಒಂಥರ ಹೊಸ ವರ್ಷದ ಸೆಲೆಬ್ರೇಷನ್ನು ಜೊತೆಗೆ ಇದ್ರ ಸೆಲೆಬ್ರೇಷನ್ ಎರಡು ಒಟ್ಟಿಗೆ ಸೇರ್ಕೊಂತು ಅಂದರೆ ಇದಕ್ಕಿಂತ ಒಂದು ಇದು ಬೇಕಾ? ನ್ಯೂ ಇಯರ್ ದಿನ ಇಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನು ಮಾಡ್ತಾರೆ ಅಂತ. ಟೂ ಅರ್ಲಿ ಅದು ಪ್ರೆಡಿಕ್ಟ್ ಮಾಡೋದು. ಇನ್ನು ಪ್ಲೇ ಆಫ್ ಸ್ಕೆಡ್ಯೂಲ್ ಯಾವ ಥರ ಇರೋದೆ ಅಂತ ಈಚೆ ಕಡೆ ಬಿಟ್ಟಿಲ್ಲ, ಬರೀ ಲೀಗ್ ಸ್ಟೇಜ್ ಮಾತ್ರ ಬಿಟ್ಟಿದೆ. 22 ಮ್ಯಾಚ್ಗಳು ಗುರು, 22 ಮ್ಯಾಚು. ಪ್ರತಿಯೊಂದು ಟೀಮ್ ಸಿಕ್ಕಾಪಟ್ಟೆ ಒಂಥರ ಲಾಂಗ್ ಟೂರ್ನಮೆಂಟು. IPL ಥರ ಅಲ್ಲ, IPL ಒಂಥರ ಪಟ್ಟಣಂಗೆ ಓದಂಗೆ ಅನಿಸ್ಬಿಡುತ್ತೆ. ಇದು ಒಂಥರ ಸಿಕ್ಕಾಪಟ್ಟೆ ಜಾಸ್ತಿ ಮ್ಯಾಚಸ್ಗಳು. 22 ಮ್ಯಾಚು ಸಿಕ್ಕಾಪಟ್ಟೆ ಹ್ಯೂಜ್ ಅಂತ ಅನಿಸುತ್ತೆ. ಸುಮ್ಮನೆ ಗುರು, ನೀನೇನು ಕಡ್ಬಾಯಿ ಆಗ್ತೀಯಾ, ನಾವು ನೋಡಿ ಮತ ತಗೊಂತೀವಿ, ನೋಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ಅಂತ ಹೇಳ್ತಿರೋ ಮ್ಯಾಚ್ಗಳು. ಸೊ ಮುಂಚೆ ಎಲ್ಲ ಒಂದೊಂದು ಸೀಸನು 3 ಮ್ಯಾಚ್ಗಳೆಲ್ಲ ವೀಕೆಂಡ್ಗಳಲ್ಲಿ 3 ಮ್ಯಾಚಲ್ಲೇ ಇಟ್ಬಿಡೋರು, ತಿಕ್ಲಿಡೋರ ಥರ. ಅದನ್ನು ಯಾರು ನೋಡ್ತಾನೂ ಕೂಡ ಇರಲಿಲ್ಲ. 3 ಮ್ಯಾಚ್ ಒಂದೇ ಸಮ ಕೂತ್ಕೊಂಡು ನೋಡಬೇಕು ಅಂತ ಅಂದರೆ ಆಗೋದು. ಸೊ ಲಾಸ್ಟ್ ಸೀಸನು ಅರಿವಾಯ್ತು ಅವ್ರಿಗೆ, ಇಲ್ಲ 3 ಮ್ಯಾಚ್ ಬೇಡ, 2 ಮ್ಯಾಚನೇ ಸಾಕು ಅಂತ. ಸೊ ಈ ಸೀಸನ್ ಕೂಡ ಪ್ರತಿಯೊಂದು ದಿನ 2 ಮ್ಯಾಚ್ನ ಇಟ್ಟಿದ್ದಾರೆ. ಸೊ ಹೋಪ್ಫುಲಿ ಈ ಸೀಸನ್ ಕ್ಲಿಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಮ್ಯಾಚ್ನ ಇನಾಗರಲ್ ಮ್ಯಾಚ್ನ ಬೆಂಕಿ ಮ್ಯಾಚ್ನ ಇಟ್ಟಿರೋದ್ರಿಂದ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತಿದೆ? ಮೊದಲನೇ ಮ್ಯಾಚ್ ಇನಾಗರಲ್ ಮ್ಯಾಚು ಬೆಂಕಿ ಥರ ಇದೆ ನನಗಂತೂ. ತೆಲುಗು ಟೈಟನ್ಸ್ ಏನು ಬೆಂಕಿ ಥರ ಏನಿಲ್ಲ, ಬಟ್ ಪವನ್ ಶಿರಾವತ್ನಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಬೆಂಕಿ ಥರ ಕಾಣಿಸ್ತಾ ಇದೆ. ನೋಡೋಣ ಈ ಸೀಸನ್ ಅದೇನು ಮಾಡ್ತಾರೆ ತೆಲುಗು ಟೈಟನ್ಸ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.